ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ರಾಯಲ್ ರಂಬಲ್ ಕೂಡ ಪ್ರಾರಂಭ ಆಗಿದೆ ಅಂಡ್ ಫೈನಲಿ 30 ವಿಮೆನ್ ರಾಯಲ್ ರಂಬಲ್ ಮ್ಯಾಚ್ ಕೂಡ ಮುಗ್ದಿದೆ. ಸೊ ಏನೇನಾಯ್ತು ಈ ಒಂದು 30 ವಿಮೆನ್ ರಾಯಲ್ ರಂಬಲ್ ಮ್ಯಾಚ್ ಅಲ್ಲಿ ರಿಟರ್ನ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ, ಯಾರು ಈ ಬಾರಿಯ 30 ವಿಮೆನ್ ರಾಯಲ್ ರಂಬಲ್ ಮ್ಯಾಚ್ ನ ಗೆದ್ರು ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ವಿಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್ ಪ್ರಾರಂಭ ಆಗುತ್ತೆ ಅಂಡ್ ಮೊದಲನೇ ಎಂಟ್ರಿ ಆಗಿನೇ ನಮ್ಮ ಯೋಸ್ಕೈ ಅವರು ನೋಡೋದಕ್ಕೆ ಸಿಗ್ತಾರೆ. ಆಗ್ಲೇ ನಾನು ಅನ್ಕೊಂಡೆ ನನ್ನ ಪ್ರಿಡಿಕ್ಷನ್ ಕಂಪ್ಲೀಟ್ ಆಗಿ ಕತೆ ಮುಗೀತು, ಹೊಗೆ ಹಾಕಿಸ್ಕೊತು ಅಂತ. ಯಾಕಂದ್ರೆ ಯೋಸ್ಕೈ ಅವರು ನಂಬರ್ 1 ನಲ್ಲಿ ಬಂದು ಈ ಬಾರಿಯ ರಾಯಲ್ ರಂಬಲ್ ನ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅನ್ಕೊಂಡೆ. ಯೋಸ್ಕೈ ಅವರು ಬರ್ತಾರೆ. ಯೋಸ್ಕೈ ಅವರು ಬಂದಾದ್ಮೇಲೆ ನಂಬರ್ 2 ಎಂಟ್ರಿಯಲ್ಲಿ ನಮಗೆ ಲಿವ್ ಮಾರ್ಗನ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಲಿಟರಲಿ ವಿಮೆನ್ಸ್ ರಾಯಲ್ ರಂಬಲ್ ನ ಸ್ಟಾರ್ಟ್ ಮಾಡಿ ವಿಮೆನ್ ಐರನ್ ಮ್ಯಾನ್ ಆಗೋದಕ್ಕೆ ಪರ್ಫೆಕ್ಟ್ ನೇಮ್ಸ್ ಗಳು ಅಂತಾನೆ ಹೇಳ್ಬಹುದು. ಲಿವ್ ಮಾರ್ಗನ್ ಹಾಗೆ ಯೋಸ್ಕೈ ಅವ್ರದ್ದು, ಇವರಿಬ್ರು ಕೂಡ ಮ್ಯಾಚ್ ನ ಪ್ರಾರಂಭ ಮಾಡ್ತಾರೆ. ಅದಾದ್ಮೇಲೆ 1 by 1 ಎಂಟ್ರೀಸ್ ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂಡ್ 18ನೇ ಎಂಟ್ರಿ ವರೆಗೂ ಯಾವುದೇ ರೀತಿಯ ರಿಟರ್ನ್ ನಮಗೆ ಈ ಬಾರಿಯ ವಿಮೆನ್ಸ್ ರಾಯಲ್ ರಂಬಲ್ ಅಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ. ಕೆಲವೊಂದಷ್ಟು ಮೂಮೆಂಟ್ಸ್ ಗಳ ಬಗ್ಗೆ ಮಾತಾಡೋದಾದ್ರೆ ಐವಿ ನೈಲ್ ಅವರು ಬಂದು ಒಂದು ಮೂಮೆಂಟ್ ನ ಕೊಡ್ತಾರೆ, ಸೂಪ್ಲೆಕ್ಸ್ ಗಳನ್ನ ಕನೆಕ್ಟ್ ಮಾಡ್ತಾರೆ, ಡಬಲ್ ಸೂಪ್ಲೆಕ್ಸ್ ನ ಕನೆಕ್ಟ್ ಮಾಡ್ತಾರೆ. ಅದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಪ್ಯೂರ್ ಫ್ಯೂಜನ್ ಕಲೆಕ್ಟಿವ್ ಅವರ ಕಡೆಯಿಂದ ಒಂದು ಮೂಮೆಂಟ್ ನೋಡೋದಕ್ಕೆ ಸಿಗುತ್ತೆ. ಇವ್ರು 3 ಜನ ಟೀಮ್ ಅಪ್ ಆಗ್ತಾರೆ ಅಂಡ್ ಇವ್ರು 3 ಜನನ ಒಟ್ಟಿಗೆ ನಮ್ಮ ಬೇಲಿ, ಬಿಯಾಂಕಾ ಬ್ಲೇರ್ ಹಾಗೆ ನಮ್ಮ ಯೋಸ್ಕೈ ಅವರು ಎಲಿಮಿನೇಟ್ ಮಾಡ್ತಾರೆ. ಆ ಒಂದು ಮೂಮೆಂಟ್ ಕೂಡ ಚೆನ್ನಾಗಿತ್ತು. ಅಂಡ್ 18ನೇ ನಂಬರ್ ಅಲ್ಲಿ ನಮಗೆ ನಟಾಲಿಯಾ ಅವರ ರಿಟರ್ನ್ ನೋಡೋದಕ್ಕೆ ಸಿಗುತ್ತೆ. ಇದು ಕೂಡ ಅಷ್ಟೊಂದೇನು ಬಿಗ್ ರಿಟರ್ನ್ ಆಗಿರಲಿಲ್ಲ, ಬಟ್ ಶೋನ ಬಿಗ್ಗೆಸ್ಟ್ ರಿಟರ್ನ್ ನಮಗೆ 21ನೇ ಎಂಟ್ರಿಯಲ್ಲಿ ನೋಡೋದಕ್ಕೆ ಸಿಗುತ್ತೆ. ಫೈನಲಿ ಅಲೆಕ್ಸಾ ಬ್ಲೆಸ್ ಅವರು ಇವತ್ತು ರಾಯಲ್ ರಂಬಲ್ ಅಲ್ಲಿ ತನ್ನ ರಿಟರ್ನ್ ನ ಮಾಡಿದ್ದಾರೆ. ಅಪ್ಡೇಟ್ ಗಳು ಬರ್ತಾ ಇತ್ತು, ಅಲೆಕ್ಸಾ ಬ್ಲೆಸ್ ಅವರು ಬರೋದಿಲ್ಲ, ಅವರ ಕಾಂಟ್ರಾಕ್ಟ್ ನೆಗೋಸಿಯೇಷನ್ ಅಲ್ಲಿ ಇದೆ ಅಂತ. ಅದನ್ನೆಲ್ಲದನ್ನು ಕೂಡ ಮೀರಿ ಅಲೆಕ್ಸಾ ಬ್ಲೆಸ್ ಅವರು ಇವತ್ತು ತನ್ನ ಡೆವಿಲ್ ಕ್ಯಾರೆಕ್ಟರ್ ಅಲ್ಲಿ ರಾಯಲ್ ರಂಬಲ್ ಗೆ ರಿಟರ್ನ್ ಆಗಿದ್ದಾರೆ. ಪಾಪ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಂಡ್ ಅಲೆಕ್ಸಾ ಬ್ಲೆಸ್ ಅವರು ಬಂದ್ ಕೂಡಲೇ ವೆಲ್ಕಮ್ ಬ್ಯಾಕ್ ಅನ್ನೋ ಒಂದು ಚಾಂಟ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅಲೆಕ್ಸಾ ಬ್ಲೆಸ್ ಅವ್ರನ್ನ ಬಿಟ್ರೆ ಇನ್ನ ಯಾವ ರಿಟರ್ನ್ ಗಳು ನೋಡೋದಕ್ಕೆ ಸಿಗುತ್ತೆ ಅಂದ್ರೆ ನಮ್ಮ ಟ್ರಿಶ್ ಸ್ಟ್ಯಾಟಿಸ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ ಅಂಡ್ ನಮ್ಮ ಶಾರ್ಲೆಟ್ ಫ್ಲೇರ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ನಂಬರ್ 30 ಅಲ್ಲಿ ನಮಗೆ ನಿಕ್ಕಿ ಬೆಲ್ಲಾ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇವೆಲ್ಲವೂ ಕೂಡ ಎಕ್ಸ್ಪೆಕ್ಟೆಡ್ ನೇಮ್ ಗಳೇ, ನನಗೆ ಅಷ್ಟೊಂದೇನು ಸರ್ಪ್ರೈಸ್ ಆಗ್ಲಿಲ್ಲ. ಬಟ್ ನಮ್ಮ ಅಲೆಕ್ಸಾ ಬ್ಲೆಸ್ ಅವರು ಬಂದಿದ್ದು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅಂಡ್ ಅವರು ಬಂದ್ ಕೂಡ್ಲೇನೆ ಆದಷ್ಟು ಬೇಗ ಎಲಿಮಿನೇಟ್ ಕೂಡ ಆಗ್ತಾರೆ ಅಂತಾನೆ ಹೇಳ್ಬಹುದು. ಲಿಟ್ರಲಿ ಗೈಸ್, ಬಂದು ಟಾಪ್ 5 ಅಲ್ಲೂ ಕೂಡ ಅಲೆಕ್ಸಾ ಬ್ಲೆಸ್ ಅವರು ನಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಇದು ನನಗೆ ಸಿಕ್ಕಾಪಟ್ಟೆ ಬೇಜಾರಾಯ್ತು. ನಮ್ಮ ಲಿವ್ ಮಾರ್ಗನ್ ಅವರು ಅಲೆಕ್ಸಾ ಬ್ಲೆಸ್ ಅವ್ರನ್ನ ಬೇಗನೆ ಎಲಿಮಿನೇಟ್ ಮಾಡ್ತಾರೆ ಅಂಡ್ ಎಲಿಮಿನೇಟ್ ಆದ ಕೂಡಲೇ ಕ್ರೌಡ್ ಕೂಡ ಬೂ ಮಾಡ್ತಾ ಇರುತ್ತೆ. ಯಾಕೆ ಇಷ್ಟು ವರ್ಷ ನಾವು ಕಾದಿದೀವಿ ಅಲೆಕ್ಸಾ ಬ್ಲೆಸ್ ಅವರ ರಿಟರ್ನ್ ಗೆ, ಅಂಡ್ ಬಂದಾದ್ಮೇಲೆ ಇಷ್ಟು ಬೇಗ ಅವ್ರನ್ನ ಕಳಿಸ್ತಾ ಇದಿರಲ್ಲ ಅಂತ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಕೋಪ ಮಾಡ್ಕೋತಾರೆ. ಅಂಡ್ ಈ ಒಂದು ರಾಯಲ್ ರಂಬಲ್ ಅಲ್ಲಿ ನಮಗೆ ಜಾರ್ಡಿನಿ ಗ್ರೀಸ್ ಅವರು ಕೂಡ ನೋಡೋದಕ್ಕೆ ಸಿಗ್ತಾರೆ ಅಂಡ್ ಅವರು ಕೂಡ ಒಂದು ಇಂಪ್ಯಾಕ್ಟ್ ನ ಕ್ರಿಯೇಟ್ ಮಾಡೋದಕ್ಕೆ ಬಂದಿದ್ರು. ಪೈಪರ್ ನೆವಿನ್ ಅವ್ರನ್ನ ಎತ್ಬಿಟ್ಟು ಅವರು ಬಿಸಾಕ್ತಾರೆ, ಅದೆಲ್ಲದೂ ಕೂಡ ಚೆನ್ನಾಗಿತ್ತು. ಅಂಡ್ ಕಡೆದಾಗಿ ಅವರು ಕೂಡ ಎಲಿಮಿನೇಟ್ ಆಗ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ನಾಯಾ ಜಾಕ್ಸ್ ಅವರ ಇಂಪ್ಯಾಕ್ಟ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಮ್ಮ ನಾಯಾ ಜಾಕ್ಸ್ ಅವರು ಬಂದ್ಮೇಲೆ ಎಲ್ಲರೂ ಕೂಡ ನಾಯಾ ಜಾಕ್ಸ್ ಅವ್ರನ್ನ ಸೇರ್ಕೊಂಡು ಎಲಿಮಿನೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಬಟ್ ನಮ್ಮ ನಾಯಾ ಜಾಕ್ಸ್ ಅವರು ಎಲ್ಲರನ್ನು ಕೂಡ ತೊಳ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಸಿಂಗಲ್ ರಾಯಲ್ ರಂಬಲ್ ಮ್ಯಾಚ್ ಅಲ್ಲಿ ನಮ್ಮ ನಾಯಾ ಜಾಕ್ಸ್ ಅವರೇ 6 ಜನ ಸೂಪರ್ ಸ್ಟಾರ್ಸ್ ಗಳನ್ನ ಜೊತೆಗೇನೆ ಎಲಿಮಿನೇಟ್ ಮಾಡ್ತಾರೆ. ಸೊ ಒಂದಾದ್ಮೇಲೆ ಒಬ್ಬೊಬ್ರು ಸೂಪರ್ ಸ್ಟಾರ್ಸ್ ಗಳು ಏಪ್ರಿಲ್ ಹತ್ರ ನಿಂತ್ಕೊಂಡಿರ್ತಾರೆ. ಅವ್ರನ್ನ ಎಲಿಮಿನೇಟ್ ಮಾಡ್ಕೊಳ್ಳೋದಕ್ಕೆ ಸಡನ್ ಆಗಿ ಹಿಂದೆಯಿಂದ ನಮ್ಮ ನಾಯಾ ಜಾಕ್ಸ್ ಅವರು ಬಂದು ಎಲ್ಲರನ್ನು ಕೂಡ ಎಲಿಮಿನೇಟ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಲಿವ್ ಮಾರ್ಗನ್ ಇಂದ, ರೊಕೈಲ್ ಇಂದ, ಬಿಯಾಂಕಾ ಬ್ಲೇರ್ ಇಂದ, ಲೈರಾ ವಾಲ್ಕೈರಾ ಇಂದ ಇವರೆಲ್ಲರೂ ಕೂಡ ನಮ್ಮ ನಾಯಾ ಜಾಕ್ಸ್ ಅವರ ಕೈಯಿಂದ ಎಲಿಮಿನೇಟ್ ಆಗೋಗ್ತಾರೆ. ಅಂಡ್ ನೋಡ್ತಾನೆ ನಾವು ಟಾಪ್ 5 ಗೆ ಬಂದು ತಲುಪಿರ್ತೀವಿ. ಅಂಡ್ ಟಾಪ್ 5 ಅಲ್ಲಿ ನಮಗೆ ನಾಯಾ ಜಾಕ್ಸ್, ಸಾಲಿಡ್ ಫ್ಲೈಯರ್, ರಾಕ್ಸಿನಿ, ಬೇಲಿ ಹಾಗೆ ನಿಕ್ಕಿ ಬೆಲ್ಲಾ ಅವರು ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಇಲ್ಲಿ ಮತ್ತೊಮ್ಮೆ ನಮ್ಮ ನಾಯಾ ಜಾಕ್ಸ್ ಅವರು ಬೇಲಿ ಹಾಗೆ ನಿಕ್ಕಿ ಬೆಲ್ಲಾ ಅವ್ರನ್ನ ಎಲಿಮಿನೇಟ್ ಮಾಡ್ತಾರೆ. ಅಂಡ್ ಟಾಪ್ 3 ಅಲ್ಲಿ ನಮಗೆ ರಾಕ್ಸಿನಿ, ನಾಯಾ ಜಾಕ್ಸ್ ಹಾಗೆ ಶಾರ್ಲೆಟ್ ಫ್ಲೇರ್ ಅವರು ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಈ ಒಂದು ಟೈಮ್ ಅಲ್ಲಿ ನಮ್ಮ ನಾಯಾ ಜಾಕ್ಸ್ ಅವರು ರಾಕ್ಸಿನಿ ಪ್ರೀಸ್ ಅವ್ರನ್ನ ಎಲಿಮಿನೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಬಟ್ ಹಿಂದೆಯಿಂದ ನಮ್ಮ ಶಾರ್ಲೆಟ್ ಫ್ಲೇರ್ ಅವರು ಬಂದು ಇಬ್ರು ಕೂಡ ಎಲಿಮಿನೇಟ್ ಮಾಡೋದಕ್ಕೆ ಹೋಗ್ತಾರೆ. ಬಟ್ ನಮ್ಮ ರಾಕ್ಸಿನಿ ಅವರು ಅಲ್ಲಿ ಬಚಾವಾಗ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಫೈನಲ್ ಆಗಿ ಒಂದು ಕಿಕ್ ನ ಕನೆಕ್ಟ್ ಮಾಡಿ ರಾಕ್ಸಿನಿ ಅವ್ರನ್ನು ಕೂಡ ಎಲಿಮಿನೇಟ್ ಮಾಡಿ ಈ ಬಾರಿಯ ವಿಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್ ನ ನಮ್ಮ ಶಾರ್ಲೆಟ್ ಫ್ಲೇರ್ ಅವರು ಫೈನಲಿ ವಿನ್ ಆಗಿದ್ದಾರೆ. ನಿಜ ಹೇಳ್ಬೇಕು ಅಂದ್ರೆ ನನಗೆ ಈ ಬಾರಿಯ ವಿಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್ ಅಷ್ಟೊಂದೇನು ಇಷ್ಟ ಆಗ್ಲಿಲ್ಲ. ಅಂಡ್ ನಮ್ಮ ಅಲೆಕ್ಸಾ ಬ್ಲೆಸ್ ಅವರು ಬಂದಿದ್ ಮಾತ್ರ ಸಿಕ್ಕಾಪಟ್ಟೆ ಖುಷಿ
ಖುಷಿ ಆಯ್ತು. ಅದ್ ಬಿಟ್ರೆ ಅಷ್ಟೊಂದೇನು ಬ್ರೂಟಲ್ ಹಾಗೆ ನೆನ್ಪಿಟ್ಕೊಳ್ಳುವಂತಹ ಸ್ಪಾಟ್ಗಳು ನಮಗೆ ಈ ಬಾರಿಯ ವಿಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗ್ಲಿಲ್ಲ. ಅಂಡ್ ಅದ್ ಬಿಟ್ರೆ ವಿನ್ನರ್ ಕಡೆ ಬರೋದಾದ್ರೆ ವಿನ್ನರ್ ಕೂಡ ಓಕೆ ಗುರು ಶಾರ್ಲೆಟ್ ಫ್ಲೇರ್ ಅವರು ಗೆದ್ರು ಅಂತ ಅನ್ಕೋತೀನಿ. ಅಂಡ್ ಸರ್ಪ್ರೈಸಸ್ ವಿಚಾರದಲ್ಲೂ ಕೂಡ ಅಲೆಕ್ಸಾ ಬ್ಲಿಸ್ ಅವ್ರನ್ನ ಬಿಟ್ರೆ ನನಗೆ ಯಾವ ಸರ್ಪ್ರೈಸ್ ಕೂಡ ಅಷ್ಟೊಂದೇನು ಇಷ್ಟ ಆಗಲಿಲ್ಲ. ಒಂದು ಡೀಸೆಂಟ್ ವಿಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್ ಅಂತ ನನಗೆ ಇದು ಅನ್ಸುತ್ತೆ. ಅಂಡ್ ಇನ್ನ ಒಂದು ವಿಚಾರ, ವಿಮೆನ್ಸ್ ರಾಯಲ್ ರಂಬಲ್ ಅಲ್ಲಿ ನನ್ನ ತಲೆನ ಕೆಡಿಸಿದ್ದೇನಪ್ಪ ಅಂದ್ರೆ ಕೆಳಗಡೆ ಬರ್ತಿದ್ದಂತಹ ಒಂದು ಗ್ರಾಫಿಕ್ ಲಿಟ್ರಲಿ ಗೈಸ್ ಅದು ಎಷ್ಟು ಇರಿಟೇಟ್ ಮಾಡ್ತಾ ಇತ್ತು ಅಂದ್ರೆ ಮ್ಯಾಚ್ ನೋಡೋ ಮಜಾನೇ ಹಾಳಾಗ್ತಾ ಇತ್ತು ವಿಮೆನ್ಸ್ ರಾಯಲ್ ರಂಬಲ್ ಅಲ್ಲಿ. ನಿಜವಾಗ್ಲೂ ನಾವು ಲೈವ್ ಆಗಿ ರಾಯಲ್ ರಂಬಲ್ ನ ನೋಡ್ತಾ ಇದೀವೋ ಅಥವಾ 2K25 ಅಲ್ಲಿ ರಾಯಲ್ ರಂಬಲ್ ಗೇಮ್ ಆಡ್ತಾ ಇದೀವೋ ಅಂತ ನನಗಂತೂ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗ್ತಾ ಇತ್ತು. ಗೇಮ್ ಅಲ್ಲಿ ಯಾವ ರೀತಿ ನೇಮ್ ಟ್ಯಾಕ್ಸ್ ಗಳು ಬರ್ತಾ ಇತ್ತೋ ಅದೇ ರೀತಿ 30 ವಿಮೆನ್ ರಾಯಲ್ ರಂಬಲ್ ಮ್ಯಾಚ್ ಪೂರ್ತಿಯಾಗಿ ನಮಗೆ ನೇಮ್ ಟ್ಯಾಕ್ಸ್ ಗಳು ನೋಡೋದಕ್ಕೆ ಸಿಗುತ್ತೆ. ನಿಜವಾಗ್ಲೂ ಅದಂತೂ ಸಿಕ್ಕಾಪಟ್ಟೆ ಇರಿಟೇಟ್ ಮಾಡ್ತಾ ಇತ್ತು. ಆ ಸ್ಟ್ಯಾಟ್ಸ್ ಗಳನ್ನ ಹೇಳ್ತಾ ಇರ್ತಾರೆ, ಎಷ್ಟು ಜನ ರಿಂಗ್ ಅಲ್ಲಿ ಇದ್ದಾರೆ, ಎಷ್ಟು ಜನ ಎಲಿಮಿನೇಟ್ ಆಗಿದ್ದಾರೆ, ಅಂಡ್ ಇನ್ನು ಎಷ್ಟು ಜನ ಎಂಟ್ರಿ ಕೊಡಬೇಕಾಗಿರುತ್ತೆ ಅನ್ನೋ ಒಂದು ಸ್ಟ್ಯಾಟ್ ನ ಹೇಳೋದಕ್ಕೆ ಕೆಳಗಡೆ ಒಂದು ಬಾರ್ ಕೋಡ್ ರೀತಿ ಸೆಟ್ ಮಾಡಿ ಅದರಲ್ಲಿ ಆಗ್ತಾ ಇರ್ತಾರೆ ಗ್ರಾಫಿಕ್ ನ. ನಿಜವಾಗ್ಲೂ ನನಗಂತೂ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇತ್ತು. ಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್ ಅಲ್ಲೂ ಕೂಡ ಇರುತ್ತೆ ಅನ್ಕೋತೀನಿ, ಇರಬಾರ್ದು ಅಂತ ಕೇಳ್ಕೊತೀನಿ. ಯಾಕಂದ್ರೆ ಇಂಟರ್ನೆಟ್ ಅಲ್ಲೂ ಕೂಡ ಇದೇ ರೀತಿ ಒಪಿನಿಯನ್ಸ್ ಗಳು ಬರ್ತಾ ಇದೆ. ನಿಜವಾಗ್ಲೂ ಅದಂತೂ ಸಿಕ್ಕಾಪಟ್ಟೆ ಇರಿಟೇಟ್ ಆಗ್ತಾ ಇತ್ತು ಅಂಡ್ ಮ್ಯಾಚ್ ನೋಡೋ ಮಜಾನ ಹಾಳು ಮಾಡ್ತಾ ಇತ್ತು. ನೋಡೋಣ ಗೈಸ್ ಮುಂದೆ ಇರುತ್ತಾ ಅಂತ. ಅಂಡ್ ನೆಕ್ಸ್ಟ್ ಮ್ಯಾಚ್ ಆಗ್ತಾ ಇದೆ, ಅದನ್ನ ಮುಗಿಸ್ಕೊಂಡು ರಿವ್ಯೂನ ತಗೊಂಡು ಬರ್ತೀನಿ.